ಅಂತ ಹೇಳ್ತಾರೆ. ಹೌದಲ್ಲ? ಯಾಕಂದ್ರೆ ನೀವು ಅಲ್ಲಿ ಕೇಳಿದ್ರೆ ಅಂದ್ರೆ ಒಳಗೆ ಜಜ್ಮೆಂಟ್ ತಪ್ತದ. ಹೌದಲ್ಲ? ಇಲ್ಲಿಂದ ಟ್ರೈನ್ ಹೊಂಟಪ್ಪ ಅಂತಂದ್ರ ನಡು ಹಳಿ ಕಟ್ಟಾಗಿದ್ದ ಟ್ರೈನ್ ಡಬ್ ಇರ್ತದ. ನಮ್ಮ ಗಾಡಿ ಹೊಂಟಾಗ ನೀವು ಅಲ್ಲಿ ಕೇಳಿಸ್ರಿ ಇಲ್ಲಿ ಡಬ್ ಇರ್ತದ. ಅದಕ್ಕ ಬಹಳ ಮಾತಾಡಾರದೆ ಇಲ್ಲ. ಈಗ ನಮ್ಮ ತಂಗಿ ಮೇಳದವ್ರು ಹಾಡಿ ಹೋಗ್ಯಾರ. ಅವರು ಏನಂತೇಳಿ ನಿನ್ನೆ ಚಂಜಿ ಮಾಡಿ ಮಾತಾಡೋ ವಿಷಯನೇ ಬೇರೆ ಆಗ್ಯದ, ಇವತ್ತು ಮಾತಾಡೋ ವಿಷಯನೇ ಬೇರೆ ಆಗ್ಯದ. ಏನಾಗ್ಯದ್ರಿ ಸರ? ಹೇಳಿದ್ರು ನಮ್ಮ ಸರಿಗಾರಿ ಅಣ್ಣನ ಪಾರ್ಟಿಯವರು ಏನಂತೇಳಿ ಇವತ್ತಿನ ದಿನ ವಿಷಯಗಳನ್ನ ಮಾತಾಡ್ಕೋತ ಬಂದು ಒಂದು ವಿಷಯವನ್ನ ಇಟ್ಟು ಅಲ್ಲಿ ಪ್ರತಿಪಾದನೆ ಮಾಡುವಂತ ಪೂರ್ವದೊಳಗೆ ಒಂದು ವಿಷಯ ಹೇಳಿದ್ರು ಅವರು. ಏನಂತ ಹೇಳ್ರಿಪ್ಪ? ಇವತ್ತು ಸಿಂದಗಿ ಮೇಳದೊಳಗೆ ಮೋರಟ್ಗಿ ಗೌಡ್ರು ಬಂದಾರ. ಗೌಡ್ರು ವಿಷಯ ಇಟ್ಟಾರ ಬೆಳಕ ವಿಷಯ ನಾವು ಇಟ್ಟೆ ಒಂದು ಬೆಳಕ ಮನ್ಯಾಗ ಗೌಡ್ರಿಗೆ ಕೇಳಿ ಬಂದು ಹಿಡಿತಾರ. ಅದಕ್ಕ ಈ ಮಹಾರಾಷ್ಟ್ರದವ್ರ ಪದ್ಧತಿ ಇಲ್ಲಂಗೆ ಆಗ್ತದೆ ಇದು. ಹೌದಲ್ಲ? ಯಾಕಪ್ಪ ಅಂತ ಕೇಳಿದ್ರ ಮನ್ಯಾಗ ಹಿರಿಯರು ಹ್ಯಾಂಗ ಹಾಕಿ ಕೊಡ್ತಾರ ದಾರಿ ಹಂಗೆ ನಡಿಬೇಕಾಗ್ತದ. ಹೌದಲ್ಲ? ಮನ್ಯಾಗ ಮತ್ತೆ ಹಿರಿಮಗನೇ ನೀವು ಐದೇ ಮಾತು ಕೇಳ್ತಿದ್ದಪ್ಪ ಅಂತಂದ್ರ ಮತ್ತೆ ನಿನ್ ಹೇಳ್ತಿ ತಂಗಿ ನನಗೆ ಹೇಳ್ತಿ, ಮತ್ತೆ ಆಗಿನೂ ನನಗೆ ತಿರುವಾಗಿನಲ್ಲ. ಹೌದಿಲ್ಲ? ಮತ್ತೆ ಹಿರಿಯ ಅಣ್ಣನ ಚಾರಿ ಮನೆ ತುಂಬಾನೇ ಬರ್ತದ. ಅದಕ್ಕ ನಿಮ್ಮ ದಾರಿನೇ ಬೇರೆ ಅದ, ನಮ್ಮ ದಾರಿನೇ ಬೇರೆ ಅದ. ಮಸ್ತರ ವಿಚಾರ ಮಾಡಿ ಮಾಡ್ತಿರುವಂತ ಮಾತು ಎಲ್ಲಿಗೆ ಹೋಗಿ ನೋಡ್ತದಪ್ಪ ಅಂತ ಕೇಳಿದ್ರ ಇದು ಸತ್ಯ ಸಂಘದ ಏನದ ಸತ್ಯ ಸಂಘದ ಸತ್ಯ ಸಿದ್ಧರ ಆಡಿರ್ತಕ್ಕಂತ ನುಡಿ ಮಾತಾಡಿರ್ತಕ್ಕಂತ ನುಡಿ ಹ್ಯಾಂಗಪ್ಪ ಅಂತ ಕೇಳಿದ್ರ ಗಾಳ ಬಿತ್ತುವಂತ ಸಂದರ್ಭದೊಳಗೆ ಜೋಡಿ ಅಂತ ಹೂಡಿ ಹ್ಯಾಂಗ ಬಿತ್ತಾರಲ್ಲ. ಏನ್ ಬಿತ್ತಾಗ ಜೋಡಿ ಎತ್ತ ಜೋಳ ಜೋಡಿ ಅಂತ ಹೂಡಿ ಗಾಳ ಬಿತ್ತುವಂತ ಸಂದರ್ಭದೊಳಗ ಹಂಗ ಇವತ್ತು ವಡಗೇರಿ ಗ್ರಾಮದೊಳಗೆ ಜೋಡಿ ಅಂತ ಹೂಡಿ ಅವರು ವಡಗೇರಿ ಗ್ರಾಮದೊಳಗೆ ಜ್ವಾಳ ಬಿತ್ತಾಕ ನಿಂದ್ರಿಸ್ಯಾರ. ನನಗ ಬಟ್ಟಿಗೇರಿ ಗ್ರಾಮ ಯಾವ್ದು? ಮತ್ ನಾನು ಬಳಗಾರ ಗ್ರಾಮ ಅವನು ಎಲ್ಲ ಹಾಗೆ ಕೇಳಿದ್ರ ಇಲ್ಲಿ ನೀನ ರೀತಿ ಗಂಡಾಗದಿ. ಅದಕ್ಕೆ ನಾಗೋಣ ಯಾಕಪ್ಪ ಇದೇ 12ನೇ ಶತಮಾನದೊಳಗೆ ಅಣ್ಣ ಬಸವಣ್ಣರವರು ಒಂದು ಮಾತು ಹೇಳ್ಯಾರ. ಒಳ್ಳೆಯವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ. ಒಳ್ಳೆಯವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ. ಎನ್ನ ಕಾರ್ಯಕ್ರಮ ವಯ್ಯ ದೇವಿಲವಯ್ಯ ಶಿರ ಹೊಲ ಕಲಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಈ ಮಾತು ಯಾಕೆ ಹೇಳ್ಬೇಕಾಗ್ಯದ? ಯಾಕ್ರಿ ಇವತ್ತು ನನ್ನ ಅಪ್ಪ ಬೀರದೇವ್ರು ಮಾಡಿದ್ರೆ ಗುಡಿಗೆ ಬಂದು ಏನು ಕೇಳಬೇಕಾಗ್ಯದ? ಹಿಂದಕ್ಕೊಬ್ರು ಅತ್ತಿ ಮನಿ ಸುಶಿ ಹೋಗಿ ಕತ್ರಿಗೆ ಬಾಗಿಲು ಕೊಡೋದು ಕೇಳ್ತಿರತ್ತ. ಅಕ್ಕನ ಗಂಡ ಸೈಲಿ ಅಕ್ಕನ ಗಂಡ ನನ್ನ ಗಂಡ ಆಗಲಿ ಅಂತ ಹೇಳಿ ಆ ಪರಿಸ್ಥಿತಿ ಹಾಗೆ ಕೇಳಬಾರ್ದು. ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತು ಮನೆ ಒಳಗೆ ಉಳ್ಳಾಕ ಅನ್ನ ಇದ್ದಿದ್ದಿಲ್ಲ ಅಂದ್ರು ಕೂಡ ಯಾರ ಮಂದಿಯವರು ನಮ್ಮ ಮನ್ಯಾಗ ವಿಷಾನೆ ಹಾಕಿದ್ರಂದ್ರ ಅವ್ರ ಮನ್ಯಾಗ ಹೋಗಿ ಹಾಲು ಉಕ್ಕಿಸಪ್ಪ ಅಂತ ಹೇಳಿ ನನ್ನ ಅಪ್ಪ ಬೀರದೇವ್ರಿಗೆ ಹೇಳ್ಬೇಕಾಗ್ಯಾರ. ಹೌದಲ್ಲ? ಅದಕ್ಕ ವಿಷಯವನ್ನು ಎರಡು ಪ್ರತಿಪಾದನೆ ಮಾಡ್ಯಾರ. ಯಾಕಂದ್ರ ಟೈಮ್ ಬಹಳ ಮಾತಾಡಬೇಡ ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಾರ. ವಿಷಯ ಹೇಳ್ತಾರು ಶಬ್ದ ಧ್ಯಾನ ಮತ್ತು ಪರಿಷ ಧ್ಯಾನ. ಹೌದಲ್ಲ? ನಾ ಬಟಗೇರಿ ಗ್ರಾಮದವ್ರಿಗೆ ಯಾಕಪ್ಪ ಅಂತ ಕೇಳಿದ್ರೆ ಒಂದು ಮಾತು ಕೇಳಬೇಕಾಗ್ಯಾರ. ಯಾಕಂದ್ರೆ ಇವತ್ತು ಪಗಾರ ಕೊಟ್ಟು ಚಿಂತಕ್ಕೆ ಇಟ್ಕೊಂಡವರು ಬಟಗೇರಿ ಗ್ರಾಮದವರು. ನಮ್ಮ ಮಾಲಕ್ಯರು ಬಟಗೇರಿ ಗ್ರಾಮದ ಹಿರಿಯರು ಮತ್ತು ನನ್ನ ಅಪ್ಪ ಬೀರದೇವ್ರು ಮಾಳಿಗರಾಯರು. ಆ ಮಾಳಿಗರಾಯ ಬೀರದೇವ್ರು ಹೆಂಗ್ ಹೇಳ್ತಾರ ಬಟಗೇರಿ ಗ್ರಾಮದ ಜನ ಹಾಗೆ ಕೇಳ್ತಾರ. ಹೌದಾ? ಖರೆ ಅವ್ರು ಹೇಳಿದಾಗ ನಾವು ಕೇಳಕ ಬಂದೆವು. ನಿಮಗೆಲ್ಲ ಈ ಪರಿಷತ್ ಧ್ಯಾನ ಮತ್ತು ಶಬ್ದ ಧ್ಯಾನ ಈ ವಿಷಯ ತಿಳಿತದಂದ್ರ ಮಾತಾಡೋದು. ಇಲ್ಲಿಂದ್ರೆ ಮತ್ತೊಂದು ವಿಷಯ ಇರೋದು. ಯಾಕ್ರಿ ತಿಳಿತಾರ? ಪರಿಷತ್ ಧ್ಯಾನ ಮತ್ತು ಶಬ್ದ ಧ್ಯಾನ ಇವೇ ಹೇಳಮ್ರಿ. ಪರಿಷತ್ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರಿ ಕಲ್ಯಾಣ ಪಟ್ಟಣಪ್ಪ ಅಂತಂದ್ರೆ ಬಹಳ ದೂರ ನಿಮಗ. ಕಲ್ಯಾಣ ಪಟ್ಟಣ ಇಲ್ಲಿ ಎಲ್ಲಾ ಅನುಭವದ ಒಂದು ಧ್ಯಾನದ ಭಜನವನ್ನು ಮಾಡಿರ್ತಕ್ಕಂಥ
ಹೌದ್ರಿ ಹಾ ಹಾ ಹೌದು ಕಡೆ ಪರೀಕ್ಷೆ ಅಂದ್ರೆ ಏನು ಮತ್ತು ಶಬ್ದ ಧ್ಯಾನ ಅಂದ್ರೆ ಏನು ಹಾ ಹಾ ಯಾರಂತ ಹೇಳ್ತಾರೆ ನಿಮಗ ಅರ್ಥ ಆಗಿತ್ತಂದ್ರೆ ವಿಷಯ ಮಾತಾಡೋದಿಲ್ಲ ಅರ್ಥ ಆಗಿಲ್ಲ ಅಂದ್ರೆ ಮಾತಾಡೋದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಹಾ ಎಲ್ಲ ನೀವ್ ಹೇಳ್ದಂಗ ನಾವ್ ಮಾಡ್ಬೇಕಾಗ್ಯದ ಗೊತ್ತೈತಿದ್ರಿ ಗೊತ್ತಾಗ್ತದ್ರಿ ಹಾ ಗೊತ್ತಾಗ್ತದ ಇಲ್ಲ ಜನರೇ ಟಾಳಿ ಕೊಡ್ರಿ ಗೊತ್ತಾಗ್ತದ ಅಂತ ಹೇಳಿ ಅವ್ರ ಅಂದ್ರು ಚಾಗದೇವ್ ಸುಳ್ಗಾದೇವ್ ಮನೆಗೆ ರೆಡಿ ಹೋಗ್ತೇವ್ ಮುತ್ಯ ಕುಂದ್ರಿ ಈಗ ಅಂದ್ರೆ ಕೆಲಸ ಮಾಡ್ತಾನೆ ಗೊತ್ತಾಯ್ತು ಕುಂದ್ರಿ ಈಗ ಪಕ್ಷ ಗೊತ್ತೇ ಆಗಲ್ಲ ಇರ್ಲಿ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿನ ಈ ಬಟಗೇರೆ ಗ್ರಾಮದೊಳಗ ಯಾರಂತ ನೋಡು ಆ ಏಯ್ ಹೌದಾ ಯಾಕಂದ್ರೆ ನಮ್ಮ ಹಿರಿಯ ಅಣ್ಣ ಜಲ್ದಿ ಮಾಡಿ ಕೊಟ್ಟಾನ ಹೌದಲ್ಲ ಆ ಹಿರಿಯ ಅಣ್ಣನ ಮಾತೆ ಪಾಲಿಸೋನು ಹಾ ಅದೇ ಹೋಗ್ರಿ ಅವನೇ ಹೋಗುನು ಯಾಕೆ ಹೋಗ್ಬೇಕಾಗಿಲ್ಲಪ್ಪ ಅಂತ ಕೇಳಿದ್ರ ಯಾಕೆ ನೋಡ್ರೆ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕು ಕಂದಲಗಾಯಿ ಗ್ರಾಮಪ್ಪ ಅಂತಂದ್ರೆ ಇದು ಗುರುಮನಿ ಮೇಳದ ಗುರುಮಠನೇ ಮ್ಯಾಲ ಹೌದಲ್ಲ ಆ ಗುರುಮನಿ ಮೇಳ ಎಂತನ ಬಂದದಪ್ಪ ಅಂತಂದ್ರೆ ನಮಗ ಹಿರಿಯ ಅಣ್ಣ ಬಂದಾನಪ್ಪ ಅಂತಂದ್ರೆ ನಮಗ್ ಬಹಳ ಸಂತೋಷ ಆಗ್ಯದ ಹೌದು ಹೌದು ದೊಡ್ಡ ಕರೆ ಹಿರಿಯ ಅಣ್ಣ ಏನು ದಾರಿ ಹಾಕ್ಯಾನ ಆ ದಾರಿಯಾಗ ನಡಿಬೇಕಾಗ್ಯದ ಹೌದು ಹೌದು ಅಂದ್ರ ಅವನ ಬೆನ್ನಿಗೆ ಬಿದ್ದು ನಾವು ಹುಟ್ಟೇವಪ್ಪ ಅಂತಂದ್ರ ಹೌದಿರು ಅವ ಕುಡ್ದಂತ ಹಾಲೆ ನಾವು ಕುಡ್ದೇವು ಹೌದು ಹೌದಲ್ಲ ಅವನ ಹಾಲಿನ ಹಿಡಿಬೇಕಾಗ್ಯದ ಅದಕ್ಕೆ ನಮ್ಮ ಪಾಲಿಗೆ ಯಾಕಂದ್ರೆ ಅಣ್ಣ ಪಾಲ ಮಾಡಿ ಇರ್ತಾನೀಗ ಆ ಎರಿ ಹೊಲನೇ ಅಲ್ಲಿ ಮಟ್ಟಿನೇ ಅಲ್ಲಿ ಗುಡ್ಡನೇ ಅಲ್ಲಿ ಹಿಡಿಬೇಕಾಗ್ಯದ ಕಡ್ಡಲ್ಲಿ ಕಡ್ಡಿ ಬರ್ತಾವ ನಮಗ ಕಡ್ಡಿ ಬಂಗಾರ ಕಡ್ಡಿ ಇದು ಮಟ್ಟಿ ಅದು ಕಡ್ಡಿ ಹಾ ಮಾಟಿ ಬಂಗಾರ ಕಡ್ಡಿ ಹಾಕ್ತಾರೆ ನೋಡ್ರ ಅದು ಬುಟ್ಟಿ ಬಂದಿಲ್ಲ ಇವತ್ತ ಬುಟ್ಟಿ ಬಂದು ನಡೆಸ್ತಿದ್ದೀನಿ ಹೌದು ಹೌದು ಅದಕ್ಕ ನಮಗ ಪರಿಷತ್ ಜ್ಞಾನ ಅನ್ನತಕ್ಕಂಥದ್ದು ಇರ್ಲಿ ಹರ್ಷ ಪರಿಷತ್ ಜ್ಞಾನ ಯಾಕಪ್ಪ ಅಂತ ಕೇಳಿದ್ರ ಯಾಕೆ ನೋಡ್ರ ಪರಿಷತ್ ಜ್ಞಾನ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗ್ರಿ ನೋಡ್ರ ನಮ್ಮ ಹಾಲು ಮತ್ತು ಮಠ ಮನೆ ಒಳಗ ಮಟ್ಟ ಮನೆ ಒಳಗ ಆ ಮೂಲ ಬುನಾದಿ ಸ್ತಂಭ ಅಂದ್ರೆ ಈ ಸಲ ಇವು ಎಲ್ಲಾ ಮಂಟಪ ಮ್ಯಾಚ್ ಚಂದ ಹಾಕ್ಯಾರ ಹಾ ಹಾ ಹೌದಲ್ಲ ಇದಕ್ಕೊಂದು ನಡಬರಕ್ ಕಂಬ ಅದ ಕಂಬ ಈಗ ಕಂಬ ಯಾರಪ್ಪ ಅಂತ ಕೇಳಿದ್ರ ಯಾರು ನೋಡ್ರ ಶಿವ ಪಾರ್ವತಿಯರಿದ್ರು ಅವರಿಂದ ಮುತ್ತಾಯಿ ಮುದುಗೊಂಡ ಹುಟ್ಟಿದ್ರು ಹೌದು ಆ ಮುತ್ತಾಯಿ ಮುದುಗೊಂಡಗ ಆದಿಗೊಂಡ ಮಗ ಹುಟ್ಟದ ಆದಿಗೊಂಡಗ 6 ಮಂದಿ ಮಕ್ಕಳು ಅದರೊಳಗೆ ಕಡಿ ಹುಟ್ಟ ಪದಮಗೊಂಡ ಪದಮಗೊಂಡ ಹೌದಲ್ಲ ಹೌದು ಈ ಪದಮಗೊಂಡ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರ ಯಾರು ಮಾಡ್ತಾರೆ ನೋಡ್ರ ಎಲ್ಲಾ ಕೆಲಸವನ್ನು ಮಾಡ್ಲಾರ್ದೆ ಏನ್ ಮಾಡ್ತಾ ಅಂದ್ರೆ ಊಟ ಮಾಡಿ ಸುಮ್ಮ ತಿರುಗಾಡಿದ ಊರಾಗ ಸುಮ್ಮಂತ ಹತ್ತಿ ಹುಳಿ ತಿರುಗಾಡಂತ ಸಂದರ್ಭದೊಳಗ ಹಿಂದೂ ಇರ್ತಕ್ಕಂತ ಅಣ್ಣತಮ್ಮರಿಗೆ ಏನಾಯ್ತಪ್ಪ ಅಂತಂದ್ರ ಪದಮಗೊಂಡು ಊಟ ಮಾಡಿ ತಿರುಗಾಡ್ತಾನ ಅವನಿಗೆ ಒಂದಿನಾರೇಪ ಕೆಲಸಕ್ಕೆ ಹಚ್ಚೋದು ಕೂಡಲೇ ಹಾ ಹಾ ಅವಾಗ ಏನಪ್ಪಾ ಅಂತಂದ್ರೆ ಪದಮಗೊಂಡಿಗೆ ಏನು ಕೆಲಸಕ್ಕೆ ಹಚ್ಚದ್ರಂದ್ರ ಯಾರು ಕೆಲಸ ಬಾಬಾ ಆ ಹೊಲ ಮಾನ್ಯದ ಹೊಲದಾಗ ಗಳೆ ಹೊಡಕ್ಕೆ ಏನಪ್ಪ ಅಂತಂದ್ರ ಆ ತಂದೆ ತಂತ ಆದಿಗೊಂಡು ಹೋಗಿ ಮಗನಿಗೆ ಹೇಳ್ತಾನ ಯಾವತ್ತು ಇಪ್ಪ ಈಗ ಮಾನ್ಯದ ಹೊಲದಾಗ ನೆಗಡಿ ಹೊಡ್ಯಾನದ ಹೌದು ಅಲ್ಲಿ ಏನಪ್ಪಾ ಅಂತ ಅಂದ್ರ ಎಲ್ಲಾ ಹೊಲ ಈಗ ಸದ್ ಗಳ್ಯಾಕ ಬಂದದ ಹೋಗಿ ನೆಗಲ ಹೂಡು ಅಂದ ಕೂಡಿ ಅಲ್ಲಿ ಏನದ ನೆಗಲ ಹೋಗಿ ಹೂಡದ ನೋಡಿ ಹೂಡುವಂತ ಸಂದರ್ಭದೊಳಗೆ ಮಾನ್ಯದ ಹೊಲಕ್ಕೆ ಬುತ್ತಿ ತಗೊಂಡು ಯಾರಂದ್ರೆ ಪದಮಗೊಂಡನ ಅಪ್ಪ ಯಾರು ಉಂಡಾಡಿ ಪದಮಗೊಂಡನ ಅಪ್ಪ ಆದಿಗೊಂಡ ಬುತ್ತಿ ತಗೊಂಡು ಬಂದ ಬುತ್ತಿ ತಗೊಂಡು ಬಂದು ನ್ಯಾಯನ ಬುತ್ತಿ ತಂದು ಗಿಡಕ್ಕೆ ಮಗಲಿಗೆ ಇಟ್ಟು ಪದಮಗೊಂಡ ಬಂದ ಮಾತಾಡದ ಯಾವತ್ತು ಯಪ್ಪ ನಿನಗೆ ಎಲ್ತನ ನೀಗ್ತದ ಅಂತನ ಕಡೆ ಹೊಡಿ ಆದ್ರ ಈ 3 ಕಣ್ಣಿನ ಹುತ್ತಿಗೆ ಕಡೆ ಹೊಡಿಬೇಡಲ್ಲ ಹಾ ಹಾ ಅದು ಹೇಳ್ದಲ್ಲ ಆದಿಗೊಂಡ ಪದಮಗೊಂಡಿಗೆ ಹೇಳ್ದ ಹೌದು ಹೇಳಿದ ಕೂಡ ಅವಾಗ ಏನು ಮಾಡಿದಪ್ಪ ಅಂತಂದ್ರ ಪದಮಗೊಂಡ ಯಾರು ಮಾಡೋದು ಪದಮಗೊಂಡ ಒಂದು ಏನಾಗಿತ್ತಪ್ಪ ಅಂತಂದ್ರ ಮನುಷ್ಯನೊಳಗ ಒಂದು ಸ್ವಲ್ಪ ಸಂಕಟದ ವಿಷಯ ಬಂತು ಹಾ ಯಾಕ ನಾವು ಊಟ ಮಾಡಿ ತಿರುಗಾಡವ ನಮ್ಮ ಅಪ್ಪ ನನಗ ಬಿಟ್ಟು ನಮ್ಮ ಅಣ್ಣತಮ್ಮರಿಗೆ ಏನಾರ ಕೊಡಂಗಲ್ಲ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಯಾರು ನೋಡ್ರ ನಮ್ಮ ಅಪ್ಪ ಹೊಡಿಬೇಡ ಅಂದ್ರ ಆದ್ರೂ ಕೂಡ ಇದಕ್ಕೆ ಹೊಡೆದೇ ತೀರ್ಬೇಕಂತ ಹೇಳಿ ತಿಳ್ಕೊಂಡ ನೋಡಲ್ಲ ಹೇಳಿ ನೋಡಬಟ್ಟೇಲಿ ಕಟ್ಟಿ ಊಟ ತಂದಿರ್ತಕ್ಕಂಥ ಪುತ್ತಿನ ಗಿಡಕ್ಕೆ ಶಿಕ್ಷಣ ಆ ಹುಟ್ಟಿಗೆ ಹೋಗಿ ನೇಗಿಲ ಹೊಡೆದಾನ ನೋಡುದು ಹೊಡೆದು ಕೂಡ ಅಲ್ಲಿ ಏನು ನೇಗಿಲ ಹಚ್ಚನಲ್ಲ ಆ ನೇಗಿಲ ಹಚ್ಚಿದ ಬಳಿಕ ಆ ನೇಗಿಲಿಗೆ ಆ ಹುಟ್ಟಿನಾಗಿದ್ದಂತ ಕುರಿಗಳು ಎದ್ದು ಬಂದು ಅಂತ ಹೌದು ಹೌದಾ ಇವು ಯಾವ ಹುಳ ಬಂದವ ಅಂತೇಳಿ ಹೊಟ್ಟೆಯಾಗಿದ್ದಂತ ಜಗಳ ತಂದು ಹಾಕಿ ಬೆಂಕಿ ಹಚ್ಚದ ಬೆಂಕಿ ಹಚ್ಚುದ ಬೆಂಕಿಯನ್ನು ಸುಟ್ಟು ಪಾರಾಗಿ ಬಂದಾಗ ಅವಾಗೇನಪ್ಪ ಅಂತಂದ್ರ ಜಗದ್ಗುರು ರೇವಣ ಸಿದ್ದು ಬಂದು ಹೌದು ಜಗದ್ಗುರು ರೇವಣ ಸಿದ್ದು ಬಂದ್ರೆ ಪದಮಗೊಂಡ ಸಂಚಾರ ಮಾಡಲಿಕ್ಕೆ ಎದಕ್ಕೆ ಹಚ್ಚಾರಪ್ಪ ಅಂತಂದ್ರೆ ಕುರಿಕೈಲತ್ತ ಹಾ ಹಾ ಹೌದು ಯುವಕರ ಭಾಗ್ಯಗಳನ್ನು ಚಾಕಿ ಮಾಡು ಮುಂದೇನಪ್ಪ ಅಂತ ಹಾಲು ಮತ್ತು ಧರ್ಮದವರಿಗೆ ಉಪಯೋಗ ಆಗ್ತದೆ ಅಂತ ಹೇಳ್ಯಾರ ಎದರಿಂದ ಆಗ್ಯಾದಪ್ಪ ಅಂತ ಕೇಳಿದ್ರ ಪರಿಷತ್ತಿಂದ ಆಗ್ಯಾದ ಇದು ಹೌದಾ ಹೌದಲ್ಲ
ಏನೋ ಪರಿಚಯ ಜ್ಞಾನದಿಂದ ಆಗ್ಯದ, ಇದು ಶಬ್ದ ಜ್ಞಾನದಿಂದ ಏನ್ ಆಗ್ಯದ ಅನ್ನತಕ್ಕಂಥದ್ದು ನಮ್ಮ ಅಣ್ಣ ಮುಂದಿನ ಸಲಿಗೆ ಹೇಳ್ತಾ ಹೇಳ್ತಾರೆ. ಹೌದಲ್ಲ. ಅದಕ್ಕೆ ಅಣ್ಣಗೆ ಇನ್ನೊಂದು ಸೂಚನಾ ಹೇಳ್ಬೇಕಾಗ್ಯದ. ಯಾರು ಸೂಚನೆ? ಯಾಕಂತ ಕೇಳಿದ್ರ ಇವತ್ತಿನ ದಿನ ನಮಗ ಕಲಿಸಿರ್ತಕ್ಕಂಥ ನಮ್ಮ ಮ್ಯಾಳಿಗೆ ಗುರು ಆಗಿರ್ತಕ್ಕಂಥವ್ರು ಇದೇ ಹಿಂದಿನ ತಾಲೂಕು ಬರ್ನಾಳ ಗ್ರಾಮದ ಬಸವ ಮಾಸ್ತರ್ ಈ ಮ್ಯಾಳಿಗೆ ಗುರು ಅದಾರ. ಹೌದಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಸರ್ ಅವ್ರು ಮಾತಾಡ್ತಾರೆ, ನೀವು ಎಲ್ಲಾರು ಕೇಳಿರಿ. ಈ ಔದರಿಗೆ ಬರೆಯೋದು ಆಪದರಿಗೆ ಒಂದ್ ಸ್ವಲ್ಪ ಬ್ಯಾರೆ ಹೇಳೋದು ನಡೆಸ್ಯಾರ ಅವರು. ಇವ್ರು ಆಧಾರ್ ಕಾರ್ಡ್ ಫ್ರೀ ಆಗ್ತಾ ಗತ್ರಿ ಭಾಗ ಮೇಲೆ ಮೊಬೈಲ್ ಹಿಡ್ಕೊಳತ್. ಈಗ ಕಾಲಮಾನ್ಯ ಹಂಗೆ ಬಂದದ, ಹೋಗಮ್ಮ ಏನ್ ಮಾಡೋದದ ಚಸ್ಮಾ ಹಾಕ್ತಾರ. ಏಯ್ ನೀನು ಅವ್ರಿಗೆ ಹಂಗೆ ಮಾತಾಡ್ತಾರ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಏನೋ ಒಂದು ನೆಗಚಟಿಗೆಗಾಗಿ ನಮ್ಮ ಅಣ್ಣ ಮಾತಾಡ್ಯಾರ. ನೀವು ಎಲ್ಲಾರು ಅದೇನಂತ ಅಪಶಬ್ದ ತಿಳ್ಕೊಬ್ಯಾಡ್ರಿ. ಅದಕ್ಕ ಅಣ್ಣ ಅವನ ಮಾತು ಹೇಳನ, ಗೌಡ್ರ ಮನ್ಯಾಗ ಹೆಂಡತಿಗೆ ಕೇಳ್ತಾರ ಮಾತಂತ ಹೇಳ್ಯಾರ. ಅದಕ್ಕೆ ಇವತ್ತಿನ ದಿನ ನಾನು ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ. ಇಟ್ಟೆಲ್ಲ ಸಮದೊಳಗೆ ನಾ ಹೆಂಡತಿ ಮಾತು ಕೇಳ್ತೀನಿ ಅಂತ ಏಕೆ ಅಂದಿರಿ? ಕರೆ ನಾ ಹೆಂಡತಿ ಮಾತು ಕೇಳ್ತೀನಿ ನಿಮ್ಗೆ ಗೊತ್ತದ ಬಿಟ್ಟು ನನಗಂತೂ ಗೊತ್ತಿಲ್ಲ. ಕರೆ ಇವತ್ತಿನ ದಿನ ಇಂಥ ಸತ್ಯ ಸಂಘದೊಳಗೆ ಮಾತಾಡ್ಬೇಕಾದ್ರೆ ಗೊಡನಾಳ ಬಸವ ಮಾಸ್ತರ್ ಮಾತು ಕೇಳಕತ್ತೀನ. ಯಾಕಂತ ಕೇಳಿದ್ರೆ ಗುರುವಿನ ಮಾತು ಕೇಳಿದ್ರ ಅಲ್ಲಿ ಏನೋ, ಯಾಕಂದ್ರೆ ಮುಂದೆ ಗುರು ಇರ್ಬೇಕು, ಹಿಂದೆ ಗುರು ಇರ್ಬೇಕಂತ. ಹಂಗ ಇವತ್ತಿನ ಸತ್ಯ ಸಂಘದೊಳಗ ಗಂಡ ನನ್ನವರು, ಮಕ್ಕಳು ನನ್ನವರು, ಹೊಲ ನಂದ ಆಸ್ತಿ ನಂದಂತ ಇಲ್ಲಿ ಬರಂಗಿಲ್ಲ. ಹೌದಲ್ಲ. ಯಾಕಂದ್ರ ಹೊಲ ನಂದ ಮಕ್ಕಳ ನನ್ನವರು ಅಂತೇಳಿ ಹಿಂಗೆ ಕೂತ್ರು ಸೊನ್ಯಾಗೌಡರು ಮನೆ ಲಿಂಗೈಕಾದ್ರು ಆದ್ರು. ಹೌದಲ್ಲ. ಅವರಿಗೆ ಹಾಲು ಮತ್ತು ಸಿದ್ಧರ ಜಾಡಿ ಹಚ್ಚಿ ಅಲ್ಲೇನಪ್ಪ ಅಂತ ಕೇಳಿದ್ರೆ ಅವ್ರು ಅಂತ್ಯಕ್ರಿಯೆಯನ್ನು ಮಾಡಿದ್ರು. ಕರೆ ಅವ್ರು ಹೆಂಡ ನನ್ನವರು, ಮಕ್ಕಳ ನನ್ನವರು, ಹೊಲ ನಂದ ಆಸ್ತಿ ನಂದು ಇಟ್ಟೆಲ್ಲ ಗಳಿಸಿನ ಅಂತೇಳಿ ಸುಮ್ ಕೂತ್ರು ಹೊತ್ತಿದ್ರು ನೋಡ್ರಿಗೆ. ಹಸ್ತಿದ್ದಿಲ್ಲ. ಅದಕ್ಕೆ ಈ ಸತ್ಯ ಸಂಘದೊಳಗ ಪ್ರಪಂಚ ಅನ್ನತಕ್ಕಂಥದ್ದು ಬಿಟ್ಟು ಇಲ್ಲಿ ಹ್ಯಾಂಗ ದುಡಿಬೇಕಾಗ್ತದ ಕೇಳದ. ನನ್ನ ಅಪ್ಪ ಮಾಳಿಗರ ಹ್ಯಾಂಗ ದುಡಿದ ಬೀರದೇವರಿಗೆ ಹೊಟ್ಯಾಗ ಆದಾಗ ಆಗುವಂತ ಸಂದರ್ಭದೊಳಗೆ ಕಳ್ಳು ಇದು ಬೆಳ್ಳಿಗೆ ಹಾಕಿದಾತ್ರಿ. ಏನು ಕಳ್ಳು ಇದು. ನೀವು ಈ ಸದ ಬಡ ಬಡ ಅಂಗಿ ಕಳ್ಳಿ ಬಿಸಿಲಾಗಿ ನಿಂದ್ರಿ ನೋಡೋಣ. ಹಾಗಾತೀರಿ ನೀವು. ಅವಾಗ ಬೆರಳುನಿ ಹೊರ ಬಡ್ಕೋಬೇಕಾಗ್ತದ. ಅದಕ್ಕ ಎಂತ ಪ್ರಕಾರ ಬಹಳ ಮಾತಾಡಲಾರ್ದೆ ಇದು ಸುಂದರವಂತ ನಾಟಗುಡಿ ಚಾಲನ ಹಾಡಿ ಯಾಕಪ್ಪ ಅಂತ ಕೇಳಿದ್ರ, ನಿನ್ನೆ ನಾವು ಊಟಕ್ಕೆ ಕೂತಂತ ಸಂದರ್ಭದೊಳಗ ಅಣ್ಣ ಇಲ್ಲಿ ಸಿಗಲ್ಲ, ಅವ್ರಿಗೆ ಹುಡುಕಾಡಕತ್ತೀನ. ಕರೆ ಅವ ಒಂದು ಕಂಡೀಷನ್ ಹೇಳ ನನಗ. ಕರೆ ನೀ ಇವತ್ತ ರಾತ್ರಿನೂ ಹಾಡ್ತಿತ್ತಮ್ಮ, ನಾಳೆ ಹೊತ್ತು ಮುಳುಗತ್ತನೂ ಹಾಡ್ತಿ. ಚೇರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪದ ಹಾಲಿಲ್ಲಂದ್ರ ಮಗನ ನಿನ್ನ 3 ಲಕ್ಷ ದಾಟುತ್ತಾನ ಬಿಡಲ್ಲದಾರ ಅವ್ರು. ಹೌದಿಲ್ಲ. ಇಲ್ಲೆಲ್ಲಿ ಹಾಲನ ಅಣ್ಣ ಆಗಲೇ ಪಡ್ಪಡ್ಕೊಂಡು ಹೋಗ್ಯಾರ ನೋಡಿನ. ನಿನ್ನೆ ಚಂದಿ ಮಾಡವ್ರು ಇಬ್ರು ಇದ್ದೀರಿ, ಈಗ ಒಬ್ಬರೇ ಆಗಿರ್ಬೇಕು ಬಹುಶಃ. ಹೌದಲ್ಲ. ಆ ಅಣ್ಣ ನಂಜಿಕೆಗಾಗಿ, ಹೌದಲ್ಲ, ಆ ಜನಗಳ ಅಪೇಕ್ಷೆ ಮೇರೆಗಾಗಿ ಸಂಗೊಳ್ಳಿ ರಾಯಣ್ಣನ ಪದ ಇವತ್ತಿನ ದಿನ ಹಾಡಿ ನಮ್ಮ ತಂಗಿ ಪಾಡಿ ಹೋಗ್ತಾರ. ಹೌದಲ್ಲ. ಸಭಾ ಮಾತ್ರ ಶಾಂತಿ ಇರ್ತೀವಿ.